ಕಷ್ಟದಲ್ಲಿ ತಾಳ್ಮೆ, ನಷ್ಟದಲ್ಲಿ ಸಹನೆ, ತೊಂದರೆಯಲ್ಲಿ ಶಾಂತಿ, ದುಃಖದಲ್ಲಿ ಸಮಾಧಾನ ಇದ್ದವರಿಗೆ ಅಂಥವರ ಬಾಳಿನಲ್ಲಿ ಯಾವ ಒಂದು ಭಯವೂ ಕೂಡ ಇರುವುದಿಲ್ಲ. ಜೀವನ ಅನ್ನುವುದು ಪೈಪೋಟಿ ಅಲ್ಲ. ನಮ್ಮ ಬದುಕನ್ನು ನಾವೇ ಅನುಭವಿಸುತ್ತಾ ಖುಷಿ ಪಡಬೇಕು. ಇನ್ನೊಬ್ಬರಿಗೆ ಹೋಲಿಸಿಕೊಂಡು ಇರುವಂತಹ ಸುಖವನ್ನು ಕೂಡ ಕಳೆದುಕೊಳ್ಳುವುದಕ್ಕೆ ಹೋಗಲೇಬಾರದು. ಹಾಗಾಗಿ ಹಾಸಿಗೆ ಇದ್ದಷ್ಟು ಕಾಲನ್ನು ಚಾಚಬೇಕು ಎನ್ನುವಂತಹ ಹಿರಿಯರ ಮಾತಿಗೆ ಅನುಗುಣವಾಗಿ ನಮ್ಮ ಕೈಯಲ್ಲಿ ಎಷ್ಟು ಆಗುತ್ತದೆಯೋ ಅಷ್ಟನ್ನು ಮಾಡುತ್ತಾ ಮುಂದುವರಿಯುವುದನ್ನು ಕಲಿಯಬೇಕು. ಜೀವನವೇ ಹಾಗೆ. ಯಾವಾಗಲೂ ಕೂಡ ನಾವು ಅಂದುಕೊಂಡಂತೆ ಜೀವನ ಎನ್ನುವುದು ಇರುವುದಕ್ಕೆ ಸಾಧ್ಯವಿಲ್ಲ. ಪರಮಾತ್ಮ ಶ್ರೀಕೃಷ್ಣನು ಯಾವ ರೀತಿಯಾಗಿ ಅಂದುಕೊಳ್ಳುತ್ತಾನೆಯೋ ಆ ರೀತಿಯಾಗಿ ನಮ್ಮ ಜೀವನ ಎನ್ನುವುದು ರೂಪಿತವಾಗುವುದಕ್ಕೆ ಸಾಧ್ಯವಾಗಿರುವುದು. ಹಾಗಾಗಿ ಬರುವುದೆಲ್ಲವನ್ನ ಬಂದಂತೆ ಅನುಭವಿಸುತ್ತಾ ಮುಂದುವರಿಯುವುದನ್ನು ಮನುಷ್ಯನಾದವನು ನೋಡಬೇಕು. ನೀರು ಕುಡಿಯುವ ಮೊದಲು ಬಾಯಾರಿಕೆಯನ್ನು ಪ್ರತಿಯೊಬ್ಬರೂ ಕೂಡ ಅನುಭವಿಸಲೇಬೇಕು. ಹಣವನ್ನು ಪಡೆಯುವ ಮೊದಲು ಬಡತನದ ಒಂದು ಅನುಭವವನ್ನು ಎಲ್ಲರೂ ಕೂಡ ಅನುಭವಿಸಲೇಬೇಕು. ನಿದ್ರೆಯನ್ನು ಆನಂದಿಸುವ ಮೊದಲು ಆಯಾಸವನ್ನು ಎಲ್ಲರೂ ಕೂಡ ಆಯಾಸದ ನೋವನ್ನು ಎಲ್ಲರೂ ಕೂಡ ಅನುಭವಿಸಲೇಬೇಕು. ಯಾವುದೇ ಪ್ರಪಂಚದ ಸಂತೋಷವನ್ನು ಪಡೆಯುವ ಮೊದಲು ಎಲ್ಲರೂ ಕೂಡ ದುಃಖವನ್ನು ಅನುಭವಿಸಲೇಬೇಕು. ಹಾಗಾಗಿ ಜೀವನದಲ್ಲಿ ಏನನ್ನೇ ನಾವು ಪಡೆದುಕೊಳ್ಳಬೇಕು ಅಂದರೂ ಕೂಡ ಅದಕ್ಕೆ ಇನ್ನೇನೋ ನಾವು ಮಾಡಲೇಬೇಕಾಗುತ್ತದೆ. ಹಾಗಾಗಿ ಜೀವನದಲ್ಲಿ ಯಾರಿಗೂ ಕೂಡ ಯಾವುದು ಸುಖ ಸುಮ್ಮನೆ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಯಾವಾಗ ನಿನಗೆ ಶತ್ರುಗಳ ಸಂಖ್ಯೆ ಎನ್ನುವುದು ಹೆಚ್ಚಾಗುತ್ತದೆಯೋ ಅವತ್ತು ನೀನು ನಡೆದಂತಹ ಹಾದಿಯು ಸರಿಯಾಗಿದೆ ಮತ್ತು ನಿಖರವಾಗಿದೆ ಎಂದು ಅರ್ಥ. ಜೀವನ ಇರುವುದೇ 2 ದಿನ. ಒಂದು ನಿನ್ನ ಪರವಾದ ದಿನ, ಇನ್ನೊಂದು ನಿನ್ನ ವಿರುದ್ಧವಾಗಿರುವಂತಹ ದಿನ. ಪರವಾದ ದಿನಗಳಲ್ಲಿ ಎಂದಿಗೂ ಕೂಡ ಅಹಂಕಾರವನ್ನು ತೋರಿಸುವುದಕ್ಕೆ ಹೋಗಬೇಡ ಮತ್ತು ವಿರುದ್ಧವಾಗಿರುವಂತಹ ದಿನಗಳಲ್ಲಿ ಎಂದಿಗೂ ಕೂಡ ಜೀವನದಲ್ಲಿ ನೀನು ತಾಳ್ಮೆಯನ್ನು ಕಳೆದುಕೊಳ್ಳುವುದಕ್ಕೆ ಹೋಗಲೇಬೇಡ. ಪರವಾದ ದಿನ ಮತ್ತು ನಿನ್ನ ವಿರುದ್ಧವಾಗಿರುವಂತಹ ದಿನ 2 ದಿನಗಳಲ್ಲಿಯೂ ಕೂಡ ಏನೇ ಪರಿಸ್ಥಿತಿಗಳು ಉದ್ಭವ ಆದರೂ ಕೂಡ ಎಲ್ಲ ಪರಿಸ್ಥಿತಿಗಳನ್ನು ಸಮಾನ ಒಂದು ಮನಸ್ಥಿತಿಯಿಂದ ಸ್ವೀಕರಿಸುವುದನ್ನು ಮನುಷ್ಯನಾದವನು ಕಲಿತುಕೊಂಡಾಗ ಮಾತ್ರ ಜೀವನದಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವಾಗಿರುವುದು. ಹಾಗಾಗಿ ಬರುವುದು ಏನೇ ಆದರೂ ಕೂಡ ನೀವು ಎಲ್ಲವನ್ನ ನಗುತ್ತಾ ಮುಂದುವರಿಯುವುದನ್ನು ನೋಡಬೇಕು. ಸೇಡು ಅಂದರೆ ತಿರುಗಿಸಿ ಬೀಳುವುದು ಅಲ್ಲ, ಜನರು ತಿರುಗಿ ನೋಡುವಂತೆ ಬೆಳೆದು ನಿಲ್ಲುವುದು. ಯಾರ ಬಾಳು ಕಷ್ಟವಲ್ಲ, ಹಾಗಂತ ಕನಿಷ್ಠವೂ ಕೂಡ ಅಲ್ಲ. ಬಾಳಿನಿಂದ ಓಡಿ ಹೋಗಬೇಡ, ಅದನ್ನು ಎದುರಿಸು, ಅದನ್ನೇ ಬಾಳು. ಆಗ ಕಷ್ಟ ತಾನಾಗಿಯೇ ಹೆದರಿ ಹಿಂದೆ ಸರಿಯುತ್ತದೆ. ಜೀವನದಲ್ಲಿ ಬರುವಂತಹ ಪ್ರತಿಯೊಂದು ಘಳಿಗೆಯೂ ಕೂಡ, ಪ್ರತಿಯೊಂದು ಸಮಸ್ಯೆಯೂ ಕೂಡ, ಪ್ರತಿಯೊಂದು ಸಂಕಟವೂ ಕೂಡ ಹೇಗೆ ನಿನ್ನ ಜೀವನದ ಉದ್ದಕ್ಕೂ ಕೂಡ ಇರುವುದಕ್ಕೆ ಸಾಧ್ಯವೇ ಇಲ್ಲವೋ ಅದೇ ರೀತಿಯಾಗಿ ನೀನು ಜೀವನದಲ್ಲಿ ಹಿಂದೆ ಬಂದಿರುವಂತಹ ಪರಿಸ್ಥಿತಿಗಳು ನಾಳೆಯೂ ಕೂಡ ಇರುತ್ತದೆ ಎನ್ನುವುದನ್ನು ಹೇಳುವುದಕ್ಕೆ, ಊಹೆ ಮಾಡುವುದಕ್ಕೆ ಯಾರಿಂದಲೂ ಕೂಡ ಸಾಧ್ಯವೇ ಇಲ್ಲ. ಬರುವಂತಹ ಎಲ್ಲ ಪರಿಸ್ಥಿತಿಗಳನ್ನು ಸಮಾನ ಒಂದು ಮನಸ್ಥಿತಿಯಿಂದ ಸ್ವೀಕರಿಸುವುದನ್ನು ಮನುಷ್ಯನಾದವನು ಕಲಿತುಕೊಂಡಾಗ ಮಾತ್ರ ಜೀವನದಲ್ಲಿ ಏನನ್ನಾದರೂ ಬದಲಾವಣೆಯನ್ನು ನಾವು ನೋಡುವುದಕ್ಕೆ ಸಾಧ್ಯವಾಗಿರುವುದು. ಬದಲಾವಣೆಗೆ ಹೆದರಬೇಡ. ಬದಲಾವಣೆ ಎನ್ನುವುದು ಈ ನಿಸರ್ಗದ, ಈ ಪ್ರಪಂಚದ ಪ್ರಸ್ತುತ ದಿನಮಾನದ ನಿಯಮವಾಗಿದೆ. ನೀವು ಬದಲಾವಣೆಗಳಿಗೆ ಸದಾ ಕಾಲ ಸಿದ್ಧನಾಗಿ ಇರಬೇಕು. ನೀವು ನಿಮ್ಮ ಕಾರ್ಯಗಳ ಅನುಸಾರವಾಗಿ ಮುಂದೆ ನೀವು ಶ್ರೀಮಂತರಾಗಬಹುದು ಅಥವಾ ಭಿಕ್ಷುಕರು ಕೂಡ ಆಗಬಹುದು. ನಮ್ಮ ಜೀವನದಲ್ಲಿ ನಮಗೆ 3 ಸ್ನೇಹಿತರು ಸದಾ ಕಾಲ ಜೊತೆಯಲ್ಲಿ ಇದ್ದೇ ಇರುತ್ತಾರೆ. ಆ ಸ್ನೇಹಿತರು ಯಾರು ಎನ್ನುವುದನ್ನು ನಾವು ಈಗ ನೋಡೋಣ. ಬದಲಾವಣೆ ಎನ್ನುವುದು ಯಾವತ್ತಿಗೂ ಕೂಡ ಆಗಬೇಕು. ಮೊದಲನೆಯ ಸ್ನೇಹಿತರು ಅಂದರೆ ಪ್ರೀತಿಸುವವರು, ಇನ್ನೊಬ್ಬರು ದ್ವೇಷಿಸುವವರು, ಇನ್ನೊಬ್ಬರು ಕಡೆಗಣಿಸುವವರು. ಪ್ರೀತಿಸುವವರು ಪ್ರೀತಿಯನ್ನು ಮಾಡುವುದನ್ನು ಕಲಿಸುತ್ತಾರೆ. ದ್ವೇಷವನ್ನು ಮಾಡುವವರು ಹೆಚ್ಚು ದ್ವೇಷವನ್ನು ಮಾಡುವುದನ್ನು ಕಲಿಸುತ್ತಾರೆ. ಎಚ್ಚರಿಕೆಯಿಂದ ಇರುವುದನ್ನು ಕಲಿಸುತ್ತಾರೆ. ಕಡೆಗಣಿಸುವವರು ಒಬ್ಬಂಟಿ ಇರುವುದನ್ನು ಕಲಿಸುತ್ತಾರೆ. ಯಾರನ್ನೂ ಕೂಡ ನಾವು ಇವರು
ವ್ಯರ್ಥರು ಅಥವಾ ಇವರು ಅಪ್ರಯೋಜಕರು ಎಂದು ಅಂದುಕೊಳ್ಳಬಾರದು. ಪ್ರತಿಯೊಬ್ಬರಿಂದಲೂ ಕೂಡ ನಾವು ಒಂದಲ್ಲ ಒಂದು ವಿಷಯಗಳನ್ನು, ಒಂದಲ್ಲ ಒಂದು ಅಂಶಗಳನ್ನು ಕಲಿಯುತ್ತಲೇ ಇರುತ್ತೇವೆ. ಜೀವನವೇ ಹಾಗೆ. ಜೀವನ ಎನ್ನುವುದು ಯಾವಾಗಲೂ ಕೂಡ ನಾವು ಅಂದುಕೊಂಡಂತೆ ಅಥವಾ ಅನುಭವಿಸುತ್ತಾ ಹೋದಂತೆ ಇರುವುದೇ ಇಲ್ಲ. ಜೀವನ ಎನ್ನುವುದು ನಾವು ಊಹೆಯನ್ನು ಕೂಡ ಮಾಡಿರದೇ ಇರುವಂತಹ ತಿರುಳನ್ನು ನಮ್ಮ ಜೀವನದಲ್ಲಿ ತಂದು ಒಡ್ಡುತ್ತದೆ. ಜೀವನದಲ್ಲಿ ನಡೆದು ಹೋಗಿರುವುದನ್ನು ಸರಿಪಡಿಸುವುದಕ್ಕೆ ಪ್ರಯತ್ನವನ್ನು ಪಡಬೇಡ. ಅದು ಎಂದಿಗೂ ಕೂಡ ಅಸಾಧ್ಯ. ಮುಂದೆ ಆಗಬೇಕಾಗಿರುವುದನ್ನು ಸರಿಯಾದ ರೀತಿಯಲ್ಲಿ ಯೋಚನೆಗಳನ್ನು ಮಾಡು. ಅದು ಖಂಡಿತವಾಗಿಯೂ ಕೂಡ ಸಾಧ್ಯವಾಗುತ್ತದೆ. ಬದುಕು ಒಂದು ಹೋರಾಟ ಇದ್ದ ಹಾಗೆ. ಈ ಹೋರಾಟದಲ್ಲಿ ನಾವು ಮಾಡುವಂತಹ ಕಾರ್ಯವನ್ನು ಪ್ರಾಮಾಣಿಕವಾಗಿ ಮಾಡಬೇಕು. ಅದನ್ನು ತಡೆಯುವುದಕ್ಕೆ ಯಾರಿಂದಲೂ ಕೂಡ ಸಾಧ್ಯವೇ ಇಲ್ಲ. ಜೀವನದಲ್ಲಿ ನಾವು ಅಂದುಕೊಂಡಂತೆ ಪರಿಸ್ಥಿತಿಗಳು ಬರುತ್ತವೆ ಎಂದು ಊಹೆಯನ್ನು ಮಾಡುತ್ತಾ ಕುಳಿತುಕೊಳ್ಳಬಾರದು. ಏನೇ ಪರಿಸ್ಥಿತಿಗಳು ಬಂದರೂ ಕೂಡ ಎಲ್ಲವನ್ನ ನಿಭಾಯಿಸುತ್ತಾ ಮುಂದುವರಿಯುವುದನ್ನು ನಾವು ನೋಡಬೇಕು. ನಾನು ಇಲ್ಲದಿರುವಾಗಲೂ ಕೂಡ ಪ್ರಪಂಚವಿದ್ದು, ನಾನು ಬಂದು ಹೋದ ಮೇಲೆಯೂ ಕೂಡ ಈ ಪ್ರಪಂಚ ಎನ್ನುವುದು ಇರುತ್ತದೆ ಎನ್ನುವಂತಹ ಸತ್ಯವನ್ನು ಅರಿತು ಜೀವನವನ್ನು ಯಾವಾಗ ಮನುಷ್ಯನಾದವನು ಮಾಡುತ್ತಾನೆಯೋ ಆಗ ಮಾತ್ರ ಜೀವನದಲ್ಲಿ ಅಥವಾ ಪ್ರಪಂಚದಲ್ಲಿ ಬದಲಾವಣೆಯನ್ನು ನೋಡುವುದಕ್ಕೆ ಸಾಧ್ಯವಾಗಿರುವುದು. ಕಾಯುವವನು ಮೇಲಿರುವವನು. ಹೌದು, ಈ ಮಾತು ಸತ್ಯ. ಆದರೆ ಕಾಯುವಂತೆ ನೀನು ಬೆಳೆದಾಗ ಮಾತ್ರ ಕಾಯುವವನು ನಿನ್ನನ್ನು ಕಾಯುವುದಕ್ಕೆ ಸಾಧ್ಯವಾಗಿರುವುದು. ಎಲ್ಲಿ ನಿನ್ನ ಅಗೌರವದಿಂದ ನೋಡುತ್ತಾರೆಯೋ ಅಲ್ಲಿ ಅರೆಕ್ಷಣವೂ ಕೂಡ ನಿಲ್ಲಬೇಡ. ಇನ್ನೊಬ್ಬರನ್ನ ತುಳಿಯಲು ಬೆಳೆಯಲು ನೋಡಿದರೆ ಮೇಲೊಬ್ಬ ನಿಮ್ಮನ್ನು ತುಳಿಯುವುದಕ್ಕೆ ಕಾಯುತ್ತಾ ಇರುತ್ತಾನೆ ಎನ್ನುವಂತಹ ಸತ್ಯವನ್ನು ಅರಿತು ಜೀವನವನ್ನು ಮಾಡಿ. ಯಾವುದೂ ಕೂಡ ಶಾಶ್ವತ ಅನ್ನುವುದು ಇಲ್ಲ. ಇತರರಿಗೆ ನೀವು ಏನನ್ನ ಬಯಸುತ್ತೀರಿಯೋ ಅದೇ ನಿಮಗೆ ನಿಮ್ಮ ಜೀವನದಲ್ಲಿ ಬರುವುದು. ತುಂಬ ಯೋಚನೆಗಳನ್ನು ಮಾಡುವುದಕ್ಕೆ ಹೋಗಬೇಡಿ. ನಿಮ್ಮ ಈ ಜೀವನದ ಬಗ್ಗೆ ನಾನು ಯೋಚನೆಗಳನ್ನು ಮಾಡಿಯೇ ನೀಡಿರುತ್ತೇನೆ ಎಂದು ಹೇಳುತ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಹಾಗಾಗಿ ತುಂಬಾ ಯೋಚನೆಗಳನ್ನು ಮಾಡುವುದಕ್ಕೆ ಜೀವನದಲ್ಲಿ ಹೋಗಲೇಬೇಡಿ. ಏನೇ ಬಂದರೂ ಕೂಡ ಎಲ್ಲವನ್ನ ಸಮಾನವೊಂದು ಮನಸ್ಥಿತಿಯಿಂದ ಸ್ವೀಕರಿಸುವುದನ್ನು ನೋಡಿ. ಆಗ ನಿಮ್ಮ ಜೀವನ ಎನ್ನುವುದು ನೀವು ಅಂದುಕೊಂಡಿದ್ದಕ್ಕಿಂತ ಉಜ್ವಲವಾಗಿ ರೂಪಿತವಾಗುವುದು. ಬರುವುದೆಲ್ಲವನ್ನ ಬಂದಂತೆ ಸ್ವೀಕರಿಸುವುದನ್ನು ಕಲಿತುಬಿಡಿ. ನಿಮ್ಮ ಜೀವನ ಎನ್ನುವುದು ಬದಲಾವಣೆಯತ್ತ ಸಾಗಿಬಿಡುತ್ತದೆ. ಸದಾ ಒಳ್ಳೆಯ ಸಂಕಲ್ಪ ಮತ್ತು ಒಳ್ಳೆಯ ಕಾರ್ಯಗಳನ್ನು ಮಾಡುವ ವ್ಯಕ್ತಿಯು ಅಮಾವಾಸ್ಯೆಯ ದಿನದಂದು ತನ್ನ ಕೆಲಸಗಳನ್ನು ಮಾಡಿದರೂ ಕೂಡ ಅದು ಸಿದ್ಧಿಯಾಗಿಯೇ ಇರುತ್ತದೆ. ಯಾವಾಗಲೂ ಕೂಡ ಒಳ್ಳೆಯ ಸಂಕಲ್ಪಗಳನ್ನು ಮಾಡುವುದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಿ. ನಡೆಯುವ ದಾರಿಯಲ್ಲಿ ಚುಚ್ಚುವ ಮುಳ್ಳು ಇದ್ದರೆ ಪಾದರಕ್ಷೆಗಳನ್ನು ಬಿಟ್ಟು ನಡೆ. ಬದುಕೆಂಬ ದಾರಿಯಲ್ಲಿ ಚುಚ್ಚಿ ಮಾತನಾಡುವ ಜನರು ಇದ್ದರೆ ನಿನ್ನ ಪಾದರಕ್ಷೆಗಳನ್ನು ಬಿಡುವಂತಹ ಸ್ಥಳದಲ್ಲಿ ಬಿಟ್ಟು ನಡೆಯುವುದನ್ನು ಕಲಿತುಕೊಳ್ಳಿ. ಬರುವುದು ಒಂದೇ ದಿನ, ಹೋಗುವುದು ಕೂಡ ಒಂದೇ ದಿನ. ಕೆಲವು ದಿನಗಳಲ್ಲಿ ನಾವು ನಡೆಯುವುದನ್ನು ಅಥವಾ ಮಾತನಾಡುವುದನ್ನು ಕಲಿತಿರುತ್ತೇವೆ. ಹಾಗಂತ ನಮ್ಮ ಜೀವನದಲ್ಲಿ ಎದುರಾಗುವಂತಹ ಎಲ್ಲ ಸನ್ನಿವೇಶಗಳ ತಿರುಳು ನಮಗೆ ಅರಿವಿರುತ್ತದೆ ಎನ್ನುವ ಕಲ್ಪನೆಯಲ್ಲಿ ಬದುಕುವುದಕ್ಕೆ ಹೋಗಲೇಬಾರದು. ಜೀವನದಲ್ಲಿ ನೀವು ಸರಿಯಾದ ದಾರಿಯಲ್ಲಿ ನಡೆಯುತ್ತಾ ಇದ್ದರೆ ಅದನ್ನು ಸಾಬೀತುಪಡಿಸುವಂತಹ ಅವಶ್ಯಕತೆಯೇ ಇರುವುದಿಲ್ಲ. ಸರಿಯಾದ ಸಮಯ ಕಾಲ ಎನ್ನುವುದು ಕೂಡಿ ಬಂದಾಗ ಅದಕ್ಕೆ ಉತ್ತರವನ್ನು ಹೇಳುತ್ತದೆ. ಮನುಷ್ಯನಿಗೆ ಕುಡಿಯಲು ಶುದ್ಧವಾಗಿ ಇರುವಂತಹ ನೀರು, ಸೇವಿಸುವುದಕ್ಕೆ ಶುದ್ಧವಾಗಿ ಇರುವಂತಹ ಗಾಳಿ ಬೇಕು. ಹೊಟ್ಟೆಗೆ ಶುದ್ಧವಾಗಿರುವಂತಹ ಆಹಾರ ಬೇಕು. ತಾನು ಜೀವಿಸುವುದಕ್ಕೆ ಶುದ್ಧವಾಗಿರುವಂತಹ ಪರಿಸರವೂ ಕೂಡ ಬೇಕು ಎಂದು ಅವನು ಅಪೇಕ್ಷೆಯನ್ನು ಪಡುತ್ತಾನೆ. ಆದರೆ ಇದನ್ನೆಲ್ಲ ಬಯಸುವ ತಾನು ಶುದ್ಧವಾಗಿ ಇರುವುದಕ್ಕೆ ಎಂದಿಗೂ ಕೂಡ ಪ್ರಯತ್ನವನ್ನು ಪಡುವುದಕ್ಕೆ ಮನುಷ್ಯ ಹೋಗುವುದೇ ಇಲ್ಲ. ವಿಪರ್ಯಾಸವಾದರೂ ಕೂಡ ಇದು ಸತ್ಯವಾಗಿರುವಂತಹ ಮಾತೇ ಅಲ್ಲವೇ? ಹಾಗಾಗಿ ದೇವರ ಮುಂದೆ ನೀವು ನಿಂತು ಬೇಡಿಕೊಳ್ಳುವ ಮೊದಲು ದೇವರು ನಿಮಗೆ ಕರುಣಿಸಬೇಕು ಅನ್ನುವುದೇ ಆದರೆ ನೀವು ಧರ್ಮಯುತವಾಗಿರುವಂತಹ ಜೀವನವನ್ನು ನಡೆಸುತ್ತಾ ಇದ್ದೀರಾ ಎನ್ನುವುದನ್ನು ನೀವು ಒಳಗಿಂದ ಒಳಗೆ ಅವಲೋಕನ ಮಾಡುವುದನ್ನು ಕಲಿತುಕೊಳ್ಳಬೇಕು. ತಮ್ಮವರಿಗಾಗಿ ಸಹಾಯವನ್ನು ಮಾಡುವುದನ್ನು ಅಥವಾ ಬುದ್ಧಿ ಹೇಳುವುದನ್ನು ನಾಲ್ಕು ಗೋಡೆಗಳ ಮಧ್ಯೆ ಮಾಡಬೇಕು. ಯಾವಾಗ ತಮ್ಮವರಿಗೆ ತಮ್ಮವರು ಮಾಡುವಂತಹ
ತಪ್ಪುಗಳನ್ನು ನೀವು 4 ಗೋಡೆಗಳ ಮಧ್ಯೆ ಹೇಳುವುದಕ್ಕೆ ಪ್ರಯತ್ನವನ್ನು ಪಡುತ್ತೀರಿಯೋ ಆಗ ನಿಮ್ಮವರ ಮರ್ಯಾದೆ ಎನ್ನುವುದು ಉಳಿಯುತ್ತದೆ. ನಮ್ಮವರಿಗೆ ಗೌರವವನ್ನು ಕೊಡುವುದನ್ನು ಅಥವಾ ಪ್ರಶಂಸೆಯನ್ನು ಮಾಡುವುದನ್ನು 4 ಜನರ ಮಧ್ಯೆ ಮಾಡಬೇಕು. ಇದರಿಂದ ನಮ್ಮ ಗೌರವದ ಜೊತೆಗೆ ನಮ್ಮವರ ಗೌರವವೂ ಕೂಡ ಹೆಚ್ಚಾಗುತ್ತದೆ. ಇದೇ ನ್ಯಾಯಕತ್ವದ ಗುಣ ಎನ್ನುವುದನ್ನು ಎಂದಿಗೂ ಕೂಡ ಮರೆಯುವುದಕ್ಕೆ ಹೋಗಲೇಬೇಡಿ. ಸತ್ಯ ಹೇಳುವ ಸಾಹಸವನ್ನು ಮಾಡು. ಪರಿಣಾಮವನ್ನು ಎದುರಿಸುವಂತಹ ಶಕ್ತಿಯನ್ನು ಶ್ರೀಕೃಷ್ಣ ಪರಮಾತ್ಮನು ನಿನಗೆ ಸಮಯ ಬಂದಾಗ ಕರುಣಿಸಿಯೇ ಕರುಣಿಸುತ್ತಾನೆ ಎನ್ನುವುದನ್ನು ಮರೆಯಬೇಡ. ನಿನ್ನೊಳಗೆ ಏನಿರುವುದೋ ಅದುವೇ ನಿನಗೆ ಹೊರಗೆ ಕೂಡ ತೋರುವುದು. ಯಾವುದು ನಿನ್ನೊಳಗೆ ಇಲ್ಲವೋ ಅದು ಎಷ್ಟೇ ಹುಡುಕಿದರೂ ಕೂಡ ಸಿಗುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಇರುವುದರಲ್ಲಿಯೇ ಮನುಷ್ಯನಾದವನು ತೃಪ್ತಿಯನ್ನು ಕಾಣುವುದನ್ನು ನೋಡಬೇಕು. ತಪ್ಪು ಹೆಜ್ಜೆ ಇಡುವುದು ಸಹಜ, ಅದರಿಂದ ಬೇಗ ಎಚ್ಚೆತ್ತುಕೊಳ್ಳುವುದು ಬುದ್ಧಿವಂತಿಕೆ. ತಪ್ಪಾದಾಗ ಕೊರಗುವುದಕ್ಕಿಂತ ಮುಂದೆ ತಪ್ಪಾಗದಂತೆ ನೋಡಿಕೊಳ್ಳುವುದು ಉತ್ತಮ ವ್ಯಕ್ತಿಯ ಲಕ್ಷಣ ಎನ್ನುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮನುಷ್ಯ ಜೀವನದಲ್ಲಿ ಮರೆಯುವುದಕ್ಕೆ ಹೋಗಲೇಬಾರದು. ಪ್ರತಿಯೊಬ್ಬರೂ ಕೂಡ ಜೀವನದಲ್ಲಿ ತಪ್ಪುಗಳನ್ನು ಮಾಡುತ್ತಾರೆ. ಆದರೆ ಯಾವ ವ್ಯಕ್ತಿಯು ತಪ್ಪುಗಳನ್ನು ತಿದ್ದಿಕೊಂಡು ಮುಂದೆ ನಡೆಯುವುದನ್ನು ಕಲಿಯುತ್ತಾನೆಯೋ ಅವನು ಇತಿಹಾಸವನ್ನು ಸೃಷ್ಟಿ ಮಾಡುತ್ತಾನೆ. ಭಗವಂತನು ಹೇಳುತ್ತಾನೆ, ಮನುಷ್ಯನು ನೀನು ಹೇಗೆ ಇಷ್ಟು ಎತ್ತರಕ್ಕೆ ಬೆಳೆಯುತ್ತೀಯಾ ಅಂತ ನೀನು ಕನಸನ್ನು ಕಾಣುತ್ತಿರುತ್ತೀಯಾ. ಆದರೆ ನೀನು ಬೆಳೆಯಬೇಕು ಅನ್ನುವುದೇ ಆದರೆ ನೀನು ನನ್ನಿಷ್ಟದಂತೆ ನಡೆಯುವುದನ್ನು ಕಲಿತುಕೊಂಡಾಗ ಮಾತ್ರ ನೀನು ಇನ್ನೂ ಎತ್ತರವಾಗಿರುವಂತಹ ಹಂತಕ್ಕೆ ಮುಂದುವರಿಯುವುದಕ್ಕೆ ಸಾಧ್ಯವಾಗಿರುವುದು ಎಂದು. ಬದುಕಿನಲ್ಲಿ ಯಾರ ಬಗ್ಗೆಯೂ ಕೂಡ ಬಹಳ ಯೋಚನೆಗಳನ್ನು ಮಾಡುವುದಕ್ಕೆ ನೀವು ಸರಿಯಾದ ನಿರ್ಧಾರ ತೆಗೆದುಕೊಂಡಿದ್ದೀರಿ ಎಂದು ಭಾವಿಸಿ ಮುಂದೆ ನಡೆಯುತ್ತಾ ಇರಬೇಕು. ಆಗುವುದೆಲ್ಲವೂ ಕೂಡ ಆಗುತ್ತಲೇ ಇರುತ್ತದೆ. ಅದನ್ನು ತಪ್ಪಿಸುವುದಕ್ಕೆ ಯಾರಿಂದಲೂ ಕೂಡ ಸಾಧ್ಯವೇ ಇಲ್ಲ. ಮನುಷ್ಯ ಎಷ್ಟೊಂದು ವಿಚಿತ್ರ. ತಾನು ಅಂದುಕೊಂಡಂತೆ ಆದರೆ ದೇವರು ಇದ್ದಾನೆ ಎನ್ನುತ್ತಾನೆ. ಅದೇ ಒಂದು ವೇಳೆ ಅಂದುಕೊಂಡಂತೆ ಆಗದೇ ಇದ್ದರೆ ದೇವರೇ ಇಲ್ಲ ಎಂದು ಹೇಳುತ್ತಾನೆ. ಮನುಷ್ಯನು ಕ್ರೂರಿ ಅಲ್ಲವೇ? ಜೀವನದಲ್ಲಿ ಯಾರೂ ಕೂಡ ನಾವು ಅಂದುಕೊಂಡಂತೆ ಆಗುವುದೇ ಇಲ್ಲ. ಆದರೆ ಯಾರು ನಿರಂತರವಾಗಿರುವಂತಹ ಶ್ರಮ, ನಿರಂತರವಾಗಿರುವಂತಹ ಏಳಿಗೆಯನ್ನು ಬಯಸುತ್ತಾರೆಯೋ ಅವರು ಖಂಡಿತವಾಗಿಯೂ ಕೂಡ ಜೀವನದಲ್ಲಿ ಮುಂದುವರಿಯುತ್ತಾರೆ. ಆದರೆ ಮಾಡುತ್ತಿರುವಂತಹ ಕಾರ್ಯಗಳಿಂದ ಯಾರಿಗೂ ಕೂಡ ದ್ರೋಹವನ್ನು ಬಗೆಯುವುದಕ್ಕೆ ಹೋಗಲೇಬಾರದು. ಯಾವತ್ತೂ ಕೂಡ ನಾನು ಅಂದುಕೊಂಡಿರುವುದು ಯೋಗ್ಯನೋ ಅಥವಾ ಅಯೋಗ್ಯನೋ ಎಂದು ಯೋಚಿಸುವುದಿಲ್ಲ. ಜೀವನದಲ್ಲಿ ಎಲ್ಲವೂ ಕೂಡ ನಾವು ಪಡೆಯುತ್ತಾ ಮುಂದುವರಿಯಬೇಕು. ಒಳ್ಳೆಯವರಿಗೆ ಮೋಸ ಮಾಡಿ ಅವರ ಮನಸ್ಸನ್ನು ನೋಯಿಸಿ ಕೆಲವು ಮೋಸಗಾರರು, ಪಾಪಿಗಳು ಬಂದು ನನ್ನ ಮುಂದೆ ದೀಪವನ್ನು ಹಚ್ಚಿ ನನಗೆ ಒಳ್ಳೆಯದನ್ನು ಮಾಡು ಭಗವಂತ ಎಂದು ಬೇಡಿಕೊಳ್ಳುತ್ತಾರೆ. ಆದರೆ ಅವರು ನನ್ನ ಮುಂದೆ ಹಚ್ಚುತ್ತಿರುವಂತಹ ದೀಪದಿಂದಲೇ ಅವರು ಸರ್ವನಾಶವಾಗುವುದಕ್ಕೆ ಪ್ರಾರಂಭವಾಗುತ್ತಾರೆ. ಮನಸ್ಸನ್ನು ಶುದ್ಧ ಮಾಡುವುದು ಮೌನ, ದೇಹವನ್ನು ಶುದ್ಧ ಮಾಡುವುದು ಸ್ನಾನ, ಬುದ್ಧಿಯನ್ನು ಶುದ್ಧ ಮಾಡುವುದು ಧ್ಯಾನ, ಆತ್ಮವನ್ನು ಶುದ್ಧ ಮಾಡುವುದು ಪ್ರಾರ್ಥನೆ, ಸಂಪಾದನೆಯನ್ನು ಶುದ್ಧ ಮಾಡುವುದು ದಾನ. ಇವುಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಿ. ನಿಮ್ಮ ಜೀವನ ಎನ್ನುವುದು ಬದಲಾವಣೆಯತ್ತ ಸಾಗುವುದಕ್ಕೆ ಸಾಧ್ಯವಾಗಿರುವುದು. ಕಾಯಿಲೆ ಬಂದಿದೆ ಎಂದು, ದುಃಖ ಬಂದಿದೆ ಎಂದು ಯೋಚನೆಗಳನ್ನು ಮಾಡುತ್ತಾ ಕೂರಬೇಡ. ಮುಂದೆ ಅದನ್ನು ಯಾವ ರೀತಿಯಾಗಿ ಬಗೆಹರಿಸಿಕೊಳ್ಳಬೇಕು ಎನ್ನುವುದನ್ನು ನೋಡು. ಅದಕ್ಕೆ ಒಂದು ಪರಿಹಾರ ಎನ್ನುವುದು ಖಂಡಿತವಾಗಿಯೂ ಕೂಡ ಇದ್ದೇ ಇರುತ್ತದೆ. ಅದನ್ನು ಎಂದಿಗೂ ಕೂಡ ಮರೆಯಲೇಬೇಡ. ಆರೋಗ್ಯವನ್ನು ಶುದ್ಧಿ ಮಾಡುವುದು ಉಪವಾಸ, ಸಂಬಂಧವನ್ನು ಶುದ್ಧಿ ಮಾಡುವುದು ಕ್ಷಮೆ, ಸಕಲ ಪಾಪಗಳನ್ನು ಶುದ್ಧಿ ಮಾಡುವುದು ಧರ್ಮದ ದಾರಿ ತೋರಿಸುವುದು ಭಗವದ್ಗೀತೆ. ಧರ್ಮಯುತವಾಗಿರುವಂತಹ ದಾರಿಯಲ್ಲಿ ಮುಂದುವರಿಯುವುದನ್ನು ಮನುಷ್ಯನಾದವನು ಕಲಿತುಕೊಂಡಾಗ ಜೀವನದಲ್ಲಿ ಎಲ್ಲವನ್ನೂ ಕೂಡ ಪಡೆದುಕೊಳ್ಳುತ್ತಾನೆ. ಆ ಶಕ್ತಿಯನ್ನು ದೇವರು ಖಂಡಿತವಾಗಿಯೂ ಕೂಡ ನೀಡುತ್ತಾನೆ. ಎಲ್ಲರ ಜೊತೆಯಲ್ಲಿಯೂ ಕೂಡ ಇರು, ಎಲ್ಲರಂತೆ ನಗು ನಗುತ್ತಾ ಇರು. ಅಷ್ಟನ್ನು ಬಿಟ್ಟರೆ ಎಲ್ಲರೂ ನಮ್ಮವರೇ ಎಂದು ಬೀಗುವುದಕ್ಕೆ ಹೋಗಬೇಡ. ಏಕೆಂದರೆ ನಟನೆಯಿಂದ ಕೂಡಿರುವಂತಹ ಮನುಷ್ಯನ ಪ್ರೇಮವಿದು. ಎಲ್ಲವೂ ಕೂಡ ವಿಷಕ್ಕಿಂತಲೂ ಕೂಡ ಅಪಾಯಕಾರಿಯಾಗಿ ಇರುತ್ತದೆ ಎನ್ನುವುದನ್ನು ಎಂದಿಗೂ ಕೂಡ ಮರೆಯಲೇಬೇಡ.
ಆಗುವುದೆಲ್ಲ ಒಳ್ಳೆಯದೇ ಆಗುತ್ತಿದೆ ಎಂದು ನಿನ್ನ ಮನಸ್ಸಿನಲ್ಲಿ ಅಂದುಕೊಂಡು ಬರುವಂತಹ ಪರಿಸ್ಥಿತಿಗಳನ್ನು ಹೇಗೆ ನಿಭಾಯಿಸಬೇಕು ಎನ್ನುವುದರ ಕಡೆಗೆ ಗಮನವನ್ನು ಹರಿಸು. ಶಬ್ದಗಳು ಒಂದೇ ಸ್ಥಳದಲ್ಲಿ ಯಾವತ್ತೂ ಕೂಡ ಕುಳಿತುಕೊಳ್ಳುವುದಿಲ್ಲ. ನಿಮ್ಮ ನಾಲಿಗೆಯಿಂದ ಹೊರಬಂದು ನಂತರ ಅವುಗಳು ಯಾತ್ರೆಗೆ ಹೊರಟು ನಿಲ್ಲುತ್ತವೆ. ಅದಕ್ಕಾಗಿ ಬೆನ್ನ ಹಿಂದೆ ಕೂಡ ಯಾರನ್ನೂ ನಿಂದಿಸುವುದಕ್ಕೆ ಹೋಗಲೇಬೇಡಿ. ಜೀವನವೇ ಹಾಗೆ, ಯಾವತ್ತಿಗೂ ಕೂಡ ನಾವು ಅಂದುಕೊಂಡಂತೆ ಇರುವುದೇ ಇಲ್ಲ. ಈ ಜೀವನವನ್ನು ನಾವು ಎದುರಿಸಬೇಕು ಅನ್ನುವುದೇ ಆದರೆ ಬರುವಂತಹ ಎಲ್ಲ ತಿರುಳುಗಳನ್ನು ಮೊದಲು ಎದುರಿಸುವುದನ್ನು ನೋಡಬೇಕು. ಸಂಪತ್ತು, ವಸ್ತ್ರ, ನೆಂಟರು ಯಾವ ಕ್ಷಣದಲ್ಲಾದರೂ ಕೂಡ ನಿಮ್ಮ ಕೈಯನ್ನು ಬಿಡಬಹುದು. ಆದರೆ ಭಗವಂತ ಶ್ರೀಕೃಷ್ಣ ಪರಮಾತ್ಮ ಮಾತ್ರ ಯಾವ ರೂಪದಲ್ಲಾದರೂ ಕೂಡ ಬಂದು ನಿಮ್ಮ ಕೈಯನ್ನು ಹಿಡಿಯುತ್ತಾನೆ. ಹಾಗಾಗಿ ಶ್ರೀಕೃಷ್ಣ ಪರಮಾತ್ಮನ ಮೇಲೆ ನಂಬಿಕೆಯನ್ನು ಇಡುವುದನ್ನು ಕಲಿತುಕೊಳ್ಳಿ. ಈ ಜೀವನದಲ್ಲಿ ಉದ್ಭವ ಆಗುವಂತಹ ಈ ಪರಿಸ್ಥಿತಿಯಲ್ಲಿ ಮೌನವಾಗಿ ಇರುವುದನ್ನು ಕಲಿತುಕೊಳ್ಳಿ. ಒಂದನೆಯದು, ನೀವು ಕೋಪಗೊಂಡಾಗ ಮೌನವಾಗಿ ಇರುವುದನ್ನು ಕಲಿತುಕೊಳ್ಳಬೇಕು. ಇಲ್ಲವೆಂದರೆ ನಿಮ್ಮ ಜೀವನದಲ್ಲಿ ಅದೆಂತಹ ಕಠಿಣವಾಗಿರುವಂತಹ ಪರಿಸ್ಥಿತಿಗಳು ಉದ್ಭವ ಆಗುತ್ತದೆ ಎನ್ನುವುದನ್ನು ಯಾರೂ ಕೂಡ ಊಹೆ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಜೀವನದಲ್ಲಿ ಕೋಪ ಬಂದಾಗ ಮೌನವಾಗಿ ಇರುವುದನ್ನು ಕಲಿತುಕೊಳ್ಳಿ. ಎರಡನೆಯದು, ಜನರು ನಿಮ್ಮ ಮಾತಿಗೆ ಬೆಲೆ ಕೊಡದೇ ಇದ್ದಾಗ ಮೌನವಾಗಿ ಇರಿ. ಯಾರೂ ನಿಮ್ಮ ಮಾತಿಗೆ ಬೆಲೆಯನ್ನು ಕೊಡದೇ ಇದ್ದಾಗ ಮೌನವಾಗಿ ಇರುವುದನ್ನು ಕಲಿತುಕೊಳ್ಳಿ. ಸಮಯವೇ ನಿಮ್ಮ ಮಾತಿಗೆ ಬೆಲೆ ಸಿಗುವ ಹಾಗೆ ಮಾಡುತ್ತದೆ. ಇನ್ನು ಮೂರನೆಯದು, ನೀವು ಜನರ ಮಾತುಗಳನ್ನು ಕೇಳಲು ಬಯಸಿದಾಗ ಮೌನವಾಗಿ ಇರುವುದನ್ನು ಕಲಿತುಕೊಳ್ಳಿ. ನಿಮ್ಮ ಮೌನಕ್ಕೆ ಸರಿಯಾದ ಉತ್ತರವನ್ನು ಕಾಲ, ಸಮಯ ಎನ್ನುವುದು ಕೊಟ್ಟೇ ಕೊಡುತ್ತದೆ. ಪ್ರತಿ ಮೌನದ ಹಿಂದೆ ಒಂದು ಬಲವಾದ ಕಾರಣ ಎನ್ನುವುದು ಅಡಗಿರಬೇಕು. ಎಲ್ಲರನ್ನ ಪ್ರೀತಿಸಿ, ಕೆಲವರನ್ನ ಮಾತ್ರ ನಂಬಿ. ಈ ಪ್ರಪಂಚದಲ್ಲಿ ಎಲ್ಲವೂ ಸತ್ಯ, ಆದರೆ ಎಲ್ಲರೂ ಕೂಡ ಸತ್ಯವಂತರಲ್ಲ. ನೀವು ಯಾರಿಗೂ ಕೂಡ ಮೋಸವನ್ನು ಮಾಡಿ ಬದುಕುವುದಕ್ಕೆ ಹೋಗಲೇಬೇಡಿ. ಮೋಸದ ಬದುಕು ಎನ್ನುವುದು ಎಂದಿಗೂ ಕೂಡ ಶಾಶ್ವತ ಅಲ್ಲ ಎನ್ನುವ ಸತ್ಯವನ್ನು ಅರಿತು ಜೀವನವನ್ನು ಮಾಡಿ. ಯಾರು ಇತರರಿಗೆ ಮೋಸವನ್ನು, ವಂಚನೆಯನ್ನು ಮಾಡಿ ಜೀವನವನ್ನು ನಡೆಸುತ್ತಾರೆಯೋ ಅವರಿಗೆ ಖಂಡಿತವಾಗಿಯೂ ಕೂಡ ಅವರ ಜೀವನ ಎನ್ನುವುದು ನರಕಮಯದಿಂದ ಕೂಡಿರುತ್ತದೆ. ಎಲ್ಲರಂತೆ ಇರಿ, ಎಲ್ಲರ ಜೊತೆಯೂ ಕೂಡ ನಗು ನಗುತ್ತಾ ಇರಿ. ಅಷ್ಟು ಬಿಟ್ಟರೆ ಎಲ್ಲರೂ ನಮ್ಮವರೇ ಅಂತ ಹೆಮ್ಮೆಯನ್ನು ಪಡುವುದಕ್ಕೆ ಹೋಗಲೇಬೇಡಿ. ಏಕೆಂದರೆ ನಟನೆಯಿಂದ ಕೂಡಿದ ಮನುಷ್ಯನ ಪ್ರೇಮ ವಿಷಕ್ಕಿಂತ ಅಪಾಯಕಾರಿ ಎನ್ನುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರೆಯುವುದಕ್ಕೆ ಹೋಗಲೇಬೇಡಿ. ಇಂದಿನ ಜನರು ಅವರಿಗೆ ಕೆಲಸವಾಗಬೇಕು ಅನ್ನುವುದೇ ಆದರೆ ಅವರು ನಿಮ್ಮನ್ನು ಮಾತನಾಡಿಸುವುದಕ್ಕೆ ಬರುತ್ತಾರೆ. ಅದೇ ನಿಮ್ಮಿಂದ ಯಾವುದೇ ಕೆಲಸ ಆಗುವುದಿಲ್ಲ ಎಂದು ಅರಿತ ಮೇಲೆ ನಿಮ್ಮನ್ನು ಕಡೆಗಣಿಸುವುದಕ್ಕೆ ಶುರು ಮಾಡುತ್ತಾರೆ. ಇನ್ನೊಬ್ಬರಿಗೆ ಮೋಸವನ್ನು ಮಾಡಿದರೆ ಏನಾಗುತ್ತದೆ ಎನ್ನುವುದು ಗೊತ್ತಾಗಬೇಕು ಅಂದರೆ ಒಮ್ಮೆ ಸ್ಮಶಾನದಲ್ಲಿ ಹೋಗಿ ನೋಡಿ. ಅಲ್ಲಿ ನಾನು ನನ್ನಿಂದಲೇ ಎಂದು ಹೇಳಿರುವಂತಹ ಅದೆಷ್ಟೋ ಜನ ಮಣ್ಣಲ್ಲಿ ಮಣ್ಣಾಗಿರುವುದನ್ನು ನೀವು ನೋಡಬಹುದು, ಕಾಣಬಹುದು. ಇಲ್ಲಿ ಯಾವುದೂ ಕೂಡ ಶಾಶ್ವತ ಅನ್ನುವುದು ಇಲ್ಲ ನೋಡಿ. ಎಲ್ಲರೂ ಕೂಡ ಒಂದು ದಿನ ಹೋಗಲೇಬೇಕು. ಈ 3 ದಿನದ ಆಟದಲ್ಲಿ ಯಾರು ಯಾವ ರೀತಿಯಾಗಿ ಆಟವನ್ನು ಆಡುತ್ತೀರಾ ಎನ್ನುವುದರ ಮೇಲೆ ನಿಮ್ಮ ಮುಂದಿನ ಜನ್ಮ ಎನ್ನುವುದು ನಿರ್ಧಾರ ಆಗುವುದು. ಯಾರನ್ನೂ ಕೂಡ ಮೋಸವನ್ನು ಮಾಡಿದ ಮೇಲೆ ಬರುವಂತಹ ಕನಸು ನೀವು ಕಾಣುವುದಕ್ಕೆ ಹೋಗಬೇಡಿ. ಯಾವುದು ನಿಮ್ಮ ಭಾಗ್ಯದಲ್ಲಿ ಇರುತ್ತದೆಯೋ ಅದು ನಿಮಗೆ ಸಮಯ ಬಂದ ನಂತರದಲ್ಲಿ ಸಿಕ್ಕೇ ಸಿಗುತ್ತದೆ. ಜೀವನದಲ್ಲಿ ಗುರಿ ಇರಬೇಕು, ಆದರೆ ಇನ್ನೊಬ್ಬರ ಮೇಲೆ ಉರಿಯುವುದನ್ನು ಬಿಡಬೇಕು. ವ್ಯಕ್ತಿಗಳಿಗೆ ಗೌರವವನ್ನು ಕೊಡಬೇಕು, ಬೆಲೆ ಕೊಡಬೇಕು, ಆದರೆ ನಿಮ್ಮ ಯೋಗ್ಯತೆಗೆ ಪಾತ್ರರಾದವರಿಗೆ ಮಾತ್ರ ಎನ್ನುವುದನ್ನು ಜೀವನದಲ್ಲಿ ಎಂದಿಗೂ ಕೂಡ ಮರೆಯುವುದಕ್ಕೆ ಹೋಗಲೇಬಾರದು. ಗೌರವಕ್ಕೆ ಗೌರವ ಸಿಗುವಂತಹ ಸ್ಥಳದಲ್ಲಿ ಮಾತ್ರ ಗೌರವವನ್ನು ಕೊಡುವುದನ್ನು ಕಲಿತುಕೊಳ್ಳಿ. ಯಾವ ವ್ಯಕ್ತಿ ಎಲ್ಲ ಸಮಸ್ಯೆಗಳಿಗೆ ಬೆಲೆಯನ್ನು ಕೊಡುತ್ತಾನೆಯೋ, ಗೌರವವನ್ನು ಕೊಡುತ್ತಾನೆಯೋ ಆ ವ್ಯಕ್ತಿಗೆ ಜೀವನದಲ್ಲಿ ಬರೀ ಸಿಗುವುದು ಕಣ್ಣೀರು ಮಾತ್ರ. ನಿಮ್ಮ ಕಷ್ಟಗಳಿಗೆ ಸ್ಪಂದಿಸುವವರ ಜೊತೆ ನೀವು ಇರಿ.
ಆಗ ಮಾತ್ರ ನಿಮ್ಮ ಜೀವನ ಎನ್ನುವುದು ಬದಲಾವಣೆಯಾಗುವುದಕ್ಕೆ ಸಾಧ್ಯವಾಗಿರುವುದು. ನೀವು ಇತರರಿಂದ ಮೋಸ ಹೋಗುವಂತಹ ಸಂದರ್ಭ ತೀರಾನೇ ಕಡಿಮೆ ಇರುತ್ತದೆ. ಬದುಕಿನಲ್ಲಿ ಎಷ್ಟು ಸಂಬಂಧಗಳು ಇವೆ ಅನ್ನುವುದು ಮುಖ್ಯ ಅಲ್ಲ, ಎಷ್ಟು ಸಂಬಂಧಗಳು ನಮ್ಮ ಜೊತೆ ಸಂತೋಷವಾಗಿ ಇದೆ ಎನ್ನುವುದು ತುಂಬಾನೇ ಮುಖ್ಯವಾಗಿರುವುದು. ಹಾಗಾಗಿ ಬದುಕಿನಲ್ಲಿ ಸಂತೋಷವಾಗಿ ಇರುವುದನ್ನು ಮನುಷ್ಯನಾದವನು ಕಲಿತುಕೊಂಡಾಗ ಮಾತ್ರ ಜೀವನದಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವಾದೀತು. ಬದುಕಿನಲ್ಲಿ ನೀವು ಖುಷಿಯಾಗಿ ಇರಿ, ನೀರಿನಂತೆ ಹರಿಯುತ್ತಲೇ ಇರಿ. ಕಸ ಕಡ್ಡಿ ಕಲ್ಲು ಮುಳ್ಳುಗಳು ತಮ್ಮಷ್ಟಕ್ಕೆ ತಾವೇ ಪಕ್ಕಕ್ಕೆ ಸರಿದು ಬಿಡುತ್ತದೆ. ಜೀವನದಲ್ಲಿ ಯಾವಾಗಲೂ ಕೂಡ ಖುಷಿಯಾಗಿ ಇರುವುದನ್ನು ಕಲಿತುಕೊಳ್ಳಿ. ಆದರೆ ನೀವು ಪಡುತ್ತಿರುವಂತಹ ಖುಷಿ ಇನ್ನೊಬ್ಬರ ದುಃಖಕ್ಕೆ ಕಾರಣ ಆಗಬಾರದು. ನೀವು ಇನ್ನೊಬ್ಬರ ಸಂತೋಷವನ್ನು ನೋಡಿ ದುಃಖ ಪಡಬೇಡಿ. ಯಾರಿಗೂ ಕೂಡ ಮೋಸವನ್ನು ಮಾಡಬೇಡಿ. ನೀವು ಇನ್ನೊಬ್ಬರಿಗೆ ದುಃಖವನ್ನು ಕೊಟ್ಟು ನಾವು ಸಂತೋಷದಿಂದ ಬದುಕುತ್ತೇವೆ ಎಂದು ಅಂದುಕೊಳ್ಳಬೇಡಿ. ಅದು ಎಂದಿಗೂ ಕೂಡ ಸಾಧ್ಯವೇ ಇಲ್ಲ. ಹಾಗಾಗಿ ಇತರರಿಗೆ ನೀವು ಸಂತೋಷವನ್ನು ಕರುಣಿಸುವುದಕ್ಕೆ ಸಾಧ್ಯವಾಗದೇ ಇದ್ದರೂ ಕೂಡ ಪರವಾಗಿಲ್ಲ, ಆದರೆ ಇನ್ನೊಬ್ಬರಿಗೆ ಕೆಡಕನ್ನು ಬಯಸುವುದಕ್ಕೆ ಮಾತ್ರ ಹೋಗಲೇಬೇಡಿ. ನಿಮ್ಮ ಜೀವನ ಎನ್ನುವುದು ನೀವು ಅಂದುಕೊಂಡಿದ್ದಕ್ಕಿಂತಲೂ ಕೂಡ ಹೆಚ್ಚಿನ ಮಟ್ಟದಲ್ಲಿ ಯಶಸ್ಸನ್ನು ಕಾಣಲಿ ಎಂದು ಹರಿಸುತ್ತಾ, ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಹಾಗೂ ಜೈ ಶ್ರೀಕೃಷ್ಣ ಪರಮಾತ್ಮ ಎಂದು ಕಮೆಂಟನ್ನು ಮಾಡಿ. ಇನ್ನು ನಾಳೆಯ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರುವವರೆಗೂ ಧನ್ಯವಾದ. ಕರುನಾಡಿಗೆ.